ಒಕ್ಕಲ್ ಸೀಡ್ಸ್ ಪ್ರೈವೇಟ್ ಲಿಮಿಟೆಡ್ನವರ ಶಂಕರ ಚೆಂಡು ಹೂವಿನ ಕೇಸರಿ ಹೆಸರಿನ ಒಂದು ತಳಿ. ಈ ಹೂವು ಸುಮಾರು ತೂಕ 16ರಿಂದ 18 ಗ್ರಾಮ್ ತೂಕ ಇರುವಂತಹ ತಳಿ. ಸದೃಢವಾಗಿದ್ದು ಕೇಸರಿ ಬಣ್ಣದ ಕಲರ್ ಹೊಂದಿರುತ್ತದೆ. ಹಿಂದೆ ನೋಡಿದರೂ ಸಹ ಇದು ಯಾವುದೇ ರೀತಿಯಿಂದ ಕೊರೆತ ಇಲ್ಲ. ಹೀಗಾಗಿ ಅದಲ್ಲದೆ ಫರ್ಮ್ ಆಗಿರುತ್ತೆ. ಈ ರೀತಿ ಮಾಡಿದರೂ ಸಹ ಒಂದೆರಡು ನಿಮಿಷದಲ್ಲಿ ತನ್ನ ಮತ್ತೆ ಪ್ರತಿರೂಪವನ್ನು ಹೊಂದುತ್ತದೆ. ಅದಲ್ಲದೆ ಈ ತಳಿಯ ಹೂಗಳನ್ನು ನೀವು ದೂರದ ಪ್ರದೇಶಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿ ತೆಗೆದುಕೊಂಡು ಹೋಗಿಬಿಟ್ಟು ಒಳ್ಳೆ ರೀತಿಯಿಂದ ಮಾರಾಟ ಮಾಡುವಂಥ ತಳಿ. ಅದಲ್ಲದೆ ಸುಮಾರು 50ರಿಂದ 55 ದಿನದಲ್ಲಿ ಹೂಡೋದಕ್ಕೆ ಪ್ರಾರಂಭವಾಗುತ್ತೆ. 2-3 ತಿಂಗಳವರೆಗೂ ನೀವು ಅದನ್ನು ಹಾರ್ವೆಸ್ಟ್ ಮಾಡ್ತಾನೇ ಇರ್ಬೋದು. ಅದಲ್ಲದೆ ಒಂದೊಂದು ಗಿಡದಲ್ಲಿ ಸುಮಾರು 100ರಿಂದ 150 ಹೂಗಳು ಬರ್ತಾವೆ ಪ್ರತಿ ಸಾರಿ ನೀವು ಹಾರ್ವೆಸ್ಟ್ ಮಾಡಿದಾಗ. ಅದೇ ರೀತಿ ಸುಮಾರು 10ರಿಂದ 15 ಸಾರಿ ನೀವು ಹಾರ್ವೆಸ್ಟ್ ಮಾಡಬಹುದು. ಅಂಥ ಒಂದು ಅತ್ಯುತ್ತಮ ತಳಿ, ರೋಗ ನಿರೋಧಕ ಹೊಂದಿರುವಂತಹ ತಳಿ. ಈ ರೀತಿ ಇದರ ಆಕಾರ ನೋಡಿ, ಒಳ್ಳೆ ಹನಿಕೋಮ್ ತರಹ ಇದೆ, ಜೇನು ಗೂಡಿನ ತರಹ. ಅದಲ್ಲದೆ ಫರ್ಮ್ ಆಗಿರುವಂತಹ ತಳಿ. ಈ ರೀತಿ ನೀವು ಅದನ್ನು ಒತ್ತಿದರೂ ಸಹ ಮತ್ತೆ ಅದೇ ಇದಕ್ಕೆ ಬರುವಂತಹ ತಳಿ. ಆಕಾರದಲ್ಲಿ ಬದಲಾವಣೆ ಆಗುವುದಿಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಆಂಜನೇಯ ರೆಡ್ಡಿ ಅಂತ. ಆಂಜನೇಯ ರೆಡ್ಡಿ ಅಂತ. ಇದು ಯಾವ ಕಂಪನಿ ಅಂತ ಗೊತ್ತಲ್ಲ ನಿಮಗೆ? ಸರ್ ಇದು ವಕಲ್ ಅಂತ, ವಕಲ್ ಸೀಡ್ಸ್ದು ಈ ಕೇಸರಿ ಅಂತ. ಇದು ಕೇಸರ್. ಇದು ಹೆಂಗ ಅನಿಸ್ತದ ಅಣ್ಣ? ಪಾರ್ಸರು ಇಳುವರಿನೂ ಚೆನ್ನಾಗಿ ಬರುತ್ತೆ. ಅಂದ್ರೆ ಸ್ವಲ್ಪ ಬೇಗ ಮಗು ಬರುತ್ತೆ. ಇದ್ರಲ್ಲಿ ಬೇಗ ಮಗು ಬರುತ್ತೆ. ಸ್ವಲ್ಪ ಬೇಗ, ಅದಕ್ಕಿಂತ ಕ್ರಾಪ್ ಬೇಗ ಬರುತ್ತೆ. ಇದು ಹೌದೌದು, ಬೇಗ. ಮಾರ್ಕೆಟ್ ಅಲ್ಲಿ ಹೆಂಗಿದೆ? ಮಾರ್ಕೆಟ್ ಅಲ್ಲಿ ಕಲರ್ಗಲ್ಲ, ಗಟ್ಟಿಗೆ ಪಾರ್ಸಲ್ಗೆ ಸೂಪರ್ ಆಗಿ ಹೋಗ್ತಿದೆ. ಸೂಪರ್ ಆಗಿ ಹೋಗ್ತಿದೆ. ಹೌದಣ್ಣ. ಇದು ಎಷ್ಟೇ ಪಿಕ್ಕಿಂಗ್ ಅಣ್ಣ? ಇದು 4ನೇ ಪಿಕ್ಕಿಂಗ್. ಮಾರ್ಕೆಟ್ ಅಲ್ಲಿ ಬೇರೆ ಯಾವ್ದು ಬರ್ತಾ ಇದೆ? ಇದೇ ತರದ್ದು ಬೇರೆ ಬೇರೆ ಬರ್ತಾ ಇದೆ. ರೇಟ್ ಅದಕ್ಕಿಂತ ಸೂಪರ್ ಆಗಿ ಹೋಗ್ತಾ ಇದೆ. ರೇಟ್ ಒಳ್ಳೆ ರೇಟ್ ಹೋಗ್ತಾ ಅದು ಕಲರ್ ಓವರ್ ಬರುತ್ತೆ. ಹೌದಾ? ಇದು ಒಂದೇ ಕಲರ್ ಇರುತ್ತೆ, ಒಂದೇ ಸೈಜ್ ಇರುತ್ತೆ, ಒಂದೇ ಕಟಿಂಗ್. ಇದು ನಿಮ್ದು ಯಾವ ತಾಲೂಕು? ಇದು ನಮ್ ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಕಲ್ಲಳ್ಳಿ. ಕಲ್ಲಳ್ಳಿ. ತುಂಬಾ ಧನ್ಯವಾದಗಳು. ಥ್ಯಾಂಕ್ಸ್.